ರೈಟ್ ಬ್ರೈನ್ ಆಕ್ಟಿವೇಶನ್ ಅಂದ್ರೆ ಏನು, ಮಾಡರ್ನ್ ನ್ಯೂರೋಸೈನ್ಸ್ ಅದ್ರ ಬಗ್ಗೆ ಏನ್ ಹೇಳ್ತಾ ಇದೆ? ಒನ್ಲಿ ರೈಟ್ ಆರ್ ಒನ್ಲಿ ಲೆಫ್ಟ್ ಬ್ರೈನ್ ವರ್ಕ್ ಆಗೋದಿಲ್ಲ. ಎರಡೂ ಬ್ರೈನು ಪ್ರತಿ ಕ್ಷಣನೂ ಸೈಮಲ್ಟೇನಿಯಸ್ಲಿ ಒಟ್ಟೊಟ್ಟಿಗೆನೆ ಕೆಲಸ ಮಾಡ್ತಾ ಇರುತ್ತೆ ಅದ್ರ ಕೆಲಸ. ಆದ್ರೆ ಇವತ್ತಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಹೆಚ್ಚು ಒತ್ತು ಕೊಡ್ತಾ ಇರೋದು ಜಸ್ಟ್ ಮಾರ್ಕ್ಸ್, ಮೆಮೊರಿ ಅಂಡ್ ಲಾಜಿಕ್, ಇದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇರೋದ್ರಿಂದ ರೈಟ್ ಬ್ರೈನ್ ಆಕ್ಟಿವ್ ಆದಾಗ ಸಿಗುವ ಎಮೋಷನ್ಸ್, ಕ್ರಿಯೇಟಿವಿಟಿ, ಈ ಇನ್ನರ್ ಅವೇರ್ನೆಸ್ ಇದು ಇನ್ಕಂಪ್ಲೀಟ್ ಅನ್ನಿಸ್ತಾ ಇದೆ. ಮಕ್ಕಳ ಓವರ್ ಆಲ್ ಗ್ರೋತ್ಗೆ ಎರಡೂ ಬ್ರೈನು ಸೈಮಲ್ಟೇನಿಯಸ್ಲಿ ವರ್ಕ್ ಆಗಿ ಎನ್ಹಾನ್ಸ್ ಆಗಿ ಅವೇರ್ ಆಗಿರೋದು ಮುಖ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಜಿಮ್ಗೆ ವರ್ಕೌಟಿಗೆ ಅಂತ ಹೋಗ್ತೀರ, ಬಾಡಿ ಒಂದು ಪಾರ್ಟಿಗೆ ಮಾತ್ರ ಇಂಪಾರ್ಟೆನ್ಸ್ ಕೊಟ್ಟು ವರ್ಕೌಟ್ ಮಾಡಿದ್ರೆ ನಿಮ್ಮ ಲುಕ್, ಅಪಿಯರೆನ್ಸ್ ಕಂಪ್ಲೀಟ್ ಅನ್ಸುತ್ತಾ? ನಿಮ್ಮ ಸ್ಟಾಮಿನಾ ಲೆವೆಲ್ ಹೇಗಿರುತ್ತೆ? ಅದೊಂದು ರೀತಿ ವಿಚಿತ್ರವಾಗಿ ಕಾಣುತ್ತೆ ಅಲ್ಲ. ಈಗ ಒನ್ ಬೈಸೆಪ್ಸ್ ಮಾತ್ರ ನಾನು ವರ್ಕೌಟ್ ಮಾಡಿ ಅದು ಚೆನ್ನಾಗಿ ಡೆವಲಪ್ ಆಗಿದೆ, ಇನ್ನೊಂದಕ್ಕೆ ಏನು ನಾನು ಕೆಲಸನೇ ಮಾಡಿಲ್ಲ, ಹೇಗೆ ಕಾಣುತ್ತೆ ನಿಮ್ಗೆ? ಜಸ್ಟ್ ಅಪಿಯರೆನ್ಸ್ ಅಲ್ಲೇ ಹೆಂಗೆ ಕಾಣುತ್ತೆ ನಿಮ್ಗೆ? ಅದೇ ರೀತಿ ಬ್ರೈನ್ ಲೆಫ್ಟ್ ಮತ್ತೆ ರೈಟ್ ಎರಡು ಒಟ್ಟಿಗೆ ಆಕ್ಟಿವ್ ಆಗಿ ಓವರ್ ಆಲ್ ವೆಲ್ ಬೀಯಿಂಗ್ಗೆ ಇಂಪಾರ್ಟೆನ್ಸ್ ಕೊಡೋದು ಮಕ್ಕಳ ಹಿತದೃಷ್ಟಿಯಿಂದ ಮುಖ್ಯ ಆಗುತ್ತೆ. ನಮ್ಮ ಎಜುಕೇಶನ್ ಸಿಸ್ಟಮು ಲೆಫ್ಟ್ ಬ್ರೈನ್ ಎನ್ಹಾನ್ಸ್ಮೆಂಟ್ ಮಾತ್ರ ಫೋಕಸ್ ಮಾಡ್ತಾ ಇರೋದ್ರಿಂದ ರೈಟ್ ಬ್ರೈನ್ ಆಕ್ಟಿವೇಶನ್ಸ್ಗೆ, ನಿಮ್ಮ ಮಕ್ಕಳ ಓವರ್ ಆಲ್ ವೆಲ್ ಬೀಯಿಂಗ್ಗೆ ಸಾಧನ ಈ ಅನ್ವೇಷಣೆ ಶಿಬಿರ.